ನಮಸ್ಕಾರ. ನಾವು ಇಲ್ಲಿ ಜಿ.ಬಿ. ಪವಾರ್ ದೇಸಾಯಿ ವೃತ್ತದಲ್ಲಿ ಎಲ್ಲರೂ ಕೂಡಿರ್ತೀವಿ. ಇಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗ ಸರ್ಕಾರಿ ಆಸ್ಪತ್ರೆ ಮುಂದೆ ಮತ್ತು ಈ ಕಡೆ ಯೂನಿಯನ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಕಡೆ ಟ್ರಾಫಿಕ್ ಸಮಸ್ಯೆ ಭಾಳ ಅದ. ಇಲ್ಲಿ ಎಷ್ಟು ಮಂದಿ ಬರ್ತಾರಲ್ಲ, ಗಾಡಿ ನಿಲ್ಲಿಸ್ಲಿಕ್ಕೆ ಜಾಗನೂ ಇಲ್ಲ. ಮತ್ತು ಇಲ್ಲಿ ನೋಡ್ತಿರ್ತೀರಿ, ಇಲ್ಲಿ ಅತಿಕ್ರಮಣಗಳು ಒಂದು 5 ಕೋಕ, ಈ ಕಡೆ 2, ಈ ಕಡೆ 3 ಇರ್ತಾವ. ಇದಕ್ಕೆ ನಾವು ಪುರಸಭೆ ಅವರಿಗೆ 2023ರಲ್ಲಿ ಒಂದು ಅಪ್ಲಿಕೇಶನ್ ಕೊಟ್ಟಿದ್ವಿ ಮತ್ತು 2025 ಜುಲೈಯಲ್ಲೂ ಕೊಟ್ಟಿದ್ವಿ. ಈಗ ಪುರಸಭೆಯವರು ಅದಕ್ಕೇನು ಕ್ರಮಗಳನ್ನು ತೆಗೆದುಕೊಂಡಿರೋದಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ ನಮಗೆ ದಿವಸ ಹೋಗೋರು ಬರೋರಿಗೆ ಟ್ರಾಫಿಕ್ ಪ್ರಾಬ್ಲಮ್ ಅದ. ಇಲ್ಲಿ ಪಾಪ ವಯಸ್ಕರು, ಶಾಲಾ ಮಕ್ಕಳು ಹೋಗ್ಲಿಕ್ಕೆ ಅಡಚಣೆ ಅದ. ಅಕಸ್ಮಾತ್ ನಾಳೆ ಏನ್ರಿ ಆಂಬ್ಯುಲೆನ್ಸ್ ಪಾಸ್ ಆಗ್ಬೇಕಂದ್ರೆ, ಒಂದು 4 ವೀಲರ್ ಪಾಸ್ ಆಗ್ಬೇಕಂದ್ರೆ ಜಾಗ ಇರೋದಿಲ್ಲ. ಮತ್ತು ಇವು ಖೋಖಾಗಳು ಮೊದಲು ಇದ್ದಿದ್ದಿಲ್ಲ, ಇದು ಕ್ರಮೇಣವಾಗಿ ಬಂದಾವ. ಮತ್ತು ಇದಕ್ಕೆ ಇವರು 8,000 9,000 ಬಾಡಿಗೆ ತುಂಬ್ತಾರಂತ. ಇದು ಬಾಡಿಗೆ ಯಾರಿಗೆ ಹೊಂತದ? ಪುರಸಭೆಗೆ ಅಂದ್ರೂ ಹೊಂಟಿಲ್ಲ. ಮತ್ತು ನಾವು ದಸ್ತಾವೇಜು, ಪುರಾವೆಗಳು, ನಕಾಶೆಗಳು ಎಲ್ಲ ಕೊಟ್ಟಿವಿ. ಇದು ಆ್ಯಕ್ಚುಲಿ ಒಂದು ರಸ್ತೆ ಯಾರಿಗೆ? ಜನರಿಗೆ ಹೋಗ್ಬೇಕು, ಜನರಿಗೆ ಸೌಲಭ್ಯಕ್ಕೆ ಯೂಸ್ ಆಗಬೇಕು. ಅದರ ಬದಲು ಇಲ್ಲಿ ಯಾರೋ ಖೋಖಾ ಹಾಕೊಂಡ ಬಾಡಿಗೆ ತಿನ್ಲಿಕ್ಕತ್ತಾರ. ಅದ ಮುನ್ಸಿಪಾಲ್ಟಿಗೆ ಅಂತೂ ಹೊಂಟಿಲ್ಲ, ಅದನ್ನು ನಮಗೆ ಗೊತ್ತದ. ಅದಕ್ಕೆ ನಾವು ಪುರಸಭೆಗೆ ರಿಕ್ವೆಸ್ಟ್ ಮಾಡಿ ಆಗ್ಯದ, ಅವ್ರೇನೂ ಕ್ರಮ ತಗೊಂಡಿಲ್ಲ. ಆಲ್ಮೋಸ್ಟ್ ಈಗ 6 ಮಂತ್ಸ್ 6 ತಿಂಗಳು ಹೋಗ್ಯದ. ಮತ್ತು 2023ರಲ್ಲಿ ಕೊಟ್ಟು 2 ವರ್ಷ ಆಗಿ ಹೋಯ್ತು. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಅವರು ಇದನ್ನು ತಕ್ಷಣ ಇದಕ್ಕೇನ್ರಿ ಒಂದು ಕ್ರಮ ತಗೊಂಡು ನಮಗೆ ನಾಗರಿಕರಿಗೆ ಸೌಲಭ್ಯ ಮಾಡಿ ಕೊಡ್ಬೇಕಾಗ್ತದೆ. ನೀವು ನೋಡ್ತೀರಿ, ಇಲ್ಲಿ ನ್ಯಾಷನಲ್ ಹೈವೇ ಹೊಂಟದ, ಅಲ್ಲಿನೂ ಎಷ್ಟು ಪಾರ್ಕಿಂಗ್ ಪ್ರಾಬ್ಲಮ್ ಅದ ನಿಮ್ಗೆ ತೋರಿಸ್ತಾರೆ. ಒಂದು ಸ್ವಲ್ಪ ದಯಮಾಡಿ ಇದಕ್ಕೆ ಕ್ರಮ ಕೈಕೊಂಡು ಇಲ್ಲಿ ನಾವು ಲೀಗಲಿ ಯಾರು ಇದ್ದೀವಿ ಅವರಿಗೆ ನಾವು ಗರ್ಪಟ್ಟಿ ತುಂಬ್ತೀವಿ. ನಮಗೇನೊಂದು ಸ್ವಲ್ಪ ಸೌಲಭ್ಯ ಕೊಡ್ರಿ, ನಮಗೇನೊಂದು ಸ್ವಲ್ಪ ಮಾನ ಸಮ್ಮಾನ ಕೊಡ್ರಿ, ನಮ್ಮ ಟ್ಯಾಕ್ಸ್ ಪೇಯರ್ಸಿಗೆ ಮಾನ ಸಮ್ಮಾನ ಕೊಡ್ರಿ. ಹಂಗೆ ಮಾಡಿ ದಯಮಾಡಿ ಇದಕ್ಕೊಂದು ಏನರ ಆ್ಯಕ್ಷನ್ ತೊಗೊಳ್ಳಿ, ಸ್ವಚ್ಛ ಮಾಡಿರಿ, ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ. ಸರ್, ಎಲ್ಲಿ ಅತಿಕ್ರಮ ಮಾಡ್ಕೊಂಡಿದ್ದಾರೆ, ಯಾರು ಮಾಡ್ಕೊಂಡ್ರ ನಮಗೆ ಗೊತ್ತಿಲ್ಲ. ಇದು ನೀವು ಒಂದು ಸ್ವಲ್ಪ ಹೋಗಿ ಕೇಳ್ರಿ. ಆದ್ರೆ ಅದು ಬಾಡಿಗೆ ಅಂತರೂ ಮುನ್ಸಿಪಾಲ್ಟಿಗೆ ಹೊಂಟಿಲ್ಲ. ಅದು ನೀವು ಹೋಗಿ ಕೇಳ್ರಿ, 8,000 9,000 ಬಾಡಿಗೆ ಕಟ್ತಾರಂತ. ಇಲ್ಲಿ ಬಿಲ್ಡಿಂಗ್ ಕಟ್ಟಿ 10,000 ರೂಪಾಯಿ ಬಾಡಿಗೆ ತುಂಬ್ತಾರೆ. ನೀವು ರಸ್ತೆ ಮೇಲೆ ಇಟ್ಕೊಂಡು 8,000 9,000 ಬಾಡಿಗೆ ತನ್ನೋರು ಯಾರು ಅದಾರ? ಅದು ನೀವು ಸ್ವಲ್ಪ ಪತ್ತೆ ಹಚ್ಚಿರಿ. ಮತ್ತು ಅದಕ್ಕೆ KV ಮೀಟ್ರ್ ಕುಡಿಸ್ಯಾರ. ನೀವು ಎಲ್ರಿ ನಮ್ಮ ಪ್ಲಾಟ್ದಾಗ ಶೆಡ್ ಹಾಕಿದ್ರು KV ಮೀಟ್ರ್ ಕೊಡಂಗಿಲ್ಲ ಬಿಲ್ಡಿಂಗ್ ಇರ್ಲಿಕ್ಕೆ. ಅಂದ್ರೆ ಇವ್ರು ಹೆಂಗೆ ಕೊಟ್ಟಾರ? ರಸ್ತೆ ಮೇಲೆ ಇದ್ದವ್ರಿಗೆ KV ಕನೆಕ್ಷನ್ ಹೆಂಗೆ ಕೊಟ್ಟಾರ? ಅದೊಂದು ಸ್ವಲ್ಪ ನೀವು ತನಿಖೆ ಮಾಡ್ಬೇಕು. ನಿಮ್ಮ ಹೆಸರು? ಗೌರವ್ ಬಾಟೆ ಅಂತ.